ನನ್ನ ಹೆಸರು ಭರತ್ ಅಂತ. ರಾಮ್ಜಿ ಸರ್ ಇಂಥ ಒಂದು ಒಳ್ಳೆ ಪ್ರಾಜೆಕ್ಟ್ ಕೊಟ್ಟಿರೋದಕ್ಕೆ ತುಂಬ ಥ್ಯಾಂಕ್ಸ್. ಮತ್ತು ಕಲರ್ಸ್ ಕನ್ನಡಕ್ಕೂ ತುಂಬ ಥ್ಯಾಂಕ್ಸ್. ಪುನೀತ್ ಸರು ಮತ್ತು ರಾಧಿಕಾ ಮೇಡಮ್ ಇಂಥ ಒಳ್ಳೆ ಪ್ರಾಜೆಕ್ಟ್ ಮಾಡೋದಕ್ಕೆ ಒಂದು ಅವಕಾಶಕ್ಕೆ ಸಿಕ್ಕಿದ್ದು ನಂಗೆ ತುಂಬ ಖುಷಿ ಇದೆ. ಸುಳ್ಳನ್ನ ನಾವು ಜಾಸ್ತಿ ದಿನ ಮುಚ್ಚಿಡೋಕ್ಕಾಗಲ್ಲ. ಸೊ ಒಂದಲ್ಲ ಒಂದು ದಿವಸ ಅದು ಗೊತ್ತಾಗತ್ತೆ. ಈಗ ಈ ಸುಳ್ಳನ್ನು ಮುಚ್ಚಿಡೋಕ್ಕೆ ಇನ್ನೊಂದು ಸುಳ್ಳು, ಆ ಥರ ಮ್ಯಾನೇಜ್ ಮಾಡ್ತಾ ಹೋದಾಗ ಅಲ್ಟಿಮೇಟ್ ಆಗಿ ನಾವು ಯಾವ ಕಾರಣಕ್ಕೆ ಸುಳ್ಳು ಹೇಳಿದ್ದೀವಿ ಅನ್ನೋದು ಬೆಳಕಿಗೆ ಬಂದೇ ಬರುತ್ತೆ. ಆಗ ಒಂದು ರಿಯಾಲಿಟಿ ಆಫ್ ಲೈಫ್ ಗೊತ್ತಾಗತ್ತೆ. ಆಗ ಒಂದು ರಿಯಾಲಿಟಿ ಚೆಕ್ ನನಗೂ ಆಗತ್ತೆ, ಮಕ್ಳಿಗೂ ಆಗತ್ತೆ. ಬಟ್ ನನ್ನ ಪ್ರಕಾರ ಏನಂದರೆ ನನ್ನ ಮಕ್ಕಳೆಲ್ಲ ತುಂಬ ಒಳ್ಳೆಯವರು. ಸೊ ಒಳ್ಳೆತನಕ್ಕೆ ಅಲ್ಟಿಮೇಟ್ಲಿ ವಿನ್ ಇರುತ್ತೆ. ಬಟ್ ಆ ಗೆಲುವು ನಿಧಾನವಾಗಿ ಬಂದ್ರೂ ಶಾಶ್ವತವಾಗಿ ಉಳಿಯುತ್ತೆ. ಇದನ್ನು ನಾನು ತುಂಬ ನಂಬ್ತೀನಿ. ಸೊ ಅದೇ ನಂಬಿಕೆಯಲ್ಲಿ ಇವಾಗ ಸುಳ್ಳು ಹೇಳ್ತಾ ಇದ್ದೀನಿ. ಸೂಪರ್. ಗೌರಿ ಅವರೇ, ನಿಮ್ಗೆ ಯಾವತ್ತಾದ್ರೂ ಅನ್ಸಿದ್ಯಾ ಅಮ್ಮ ಯಾಕೆ ಇಷ್ಟು ಸುಳ್ಳು ಹೇಳ್ತಾರೆ, ನಿಜಾನೇ ಹೇಳಿ ಒಳ್ಳೆ ಶ್ರೀಮಂತ ಮನೆತನಕ್ಕೆ ಮದುವೆ ಮಾಡ್ಕೊಡ್ಬೋದಲ್ವಾ ಅಂತ ಯಾವತ್ತಾದ್ರೂ ಅನ್ಸಿದ್ಯಾ? ನನಗೆ ಅಮ್ಮ ಸುಳ್ಳು ಹೇಳೋದು ಇಷ್ಟ ಇರಲ್ಲ. ಸೊ ಅಮ್ಮಂಗೆ ಸುಳ್ಳು ಹೇಳಬೇಡ ಅಂತ ಹೇಳೋಕ್ಕೂ ಆಗಲ್ಲ, ಯಾಕಂದರೆ ಅವ್ರ ಕಾರಣ ಇರುತ್ತೆ, ನಾವು ಚೆನ್ನಾಗಿರಬೇಕು ಅಂತ ಅವ್ರ ಆಸೆ. ಸೊ ನಾನು ಪ್ರಯತ್ನ ಪಡ್ತಾ ಇದ್ದೀನಿ, ಹೇಗಾದರೂ ಮಾಡಿ ನನ್ನ ದಾರಿಗೆ ಕರ್ಕೊಂಡು ಬರೋಣ, ಮನಸ್ಸು ಒಳ್ಳೆಯದು, ಗುಣ ಮುಖ್ಯ, ದುಡ್ಡೇ ಎಲ್ಲ ಅಲ್ಲ ಅಂತ ಹೇಳೋ ಪ್ರಯತ್ನ ಪಡ್ತಾ ಇದ್ದೀನಿ. ಸೊ ಏನಾಗುತ್ತೆ ಅಂತ ನೋಡಬೇಕಿನ್ನು. ಬಟ್ ಮಾಡ್ತಾ ಇದ್ದೀನಿ, ಎರಡು ಒಟ್ಟಿಗೆ ಮ್ಯಾನೇಜ್ ಮಾಡ್ತಾ ಇದ್ದೀನಿ. ಈಗ ಆ ಸೀರಿಯಲಲ್ಲಿ ಕೂಡ ಒಂದು ಸಂಸಾರ ಹಾಳಾಗ್ತಿದೆ ನಿಮ್ಮಿಂದ ಅಂತ ಬೈತಿದ್ದಾರೆ, ಇಲ್ಲಿ ದುಡ್ಡು ಅಂತಿದ್ದೀರಿ. ವೀಕ್ಷಕರ ರಿಪ್ಲೈ, ನೆಕ್ಸ್ಟ್ ರಿಯಾಕ್ಷನ್ಸ್ ಹೇಗಿರ್ಬೋದು? ಅಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ ಅಂತ ಅರ್ಥ ಅಲ್ವಾ? ಇವಾಗ ಸುಮ್ಮನೆ ಏನೋ ನಾರ್ಮಲ್ ಪಾತ್ರ ಆಗಿದ್ದಿದ್ರೆ ಆಯಿತು ಅಂದ್ಬಿಟ್ಟು ಸುಮ್ಮನೆ ಆಗ್ಬೋದಿತ್ತು. ಅಲ್ಲೂ ಬೈಕೊತಾ ಇದ್ದಾರೆ ನನ್ನ, ಬಿಕಾಸ್ ಅಲ್ಲೊಂದು ನೆಗೆಟಿವ್ ಶೇಡ್ ಪ್ಲೇ ಆಗ್ತಾ ಇದೆ. ಇಲ್ಲಿ ಸದ್ಯಕ್ಕೆ ನೆಗೆಟಿವ್ ಇಲ್ಲ, ಇಲ್ಲಿ ಆಸೆ ಪಡ್ತಾ ಇದ್ದೇನೆ ಅಷ್ಟೇ, ಚೆನ್ನಾಗಿರಬೇಕು, ನನ್ನ ಲೈಫ್ ನಾನು ಸೆಟಲ್ ಮಾಡ್ಕೊಬೇಕು, ಹೀಗೆ ಬದುಕಬೇಕು ಅನ್ನೋ ಆಸೆ ಇದೆ ನನಗೆ. ಅದು ಅಪ್ಪ ಮನೇಲಿ ಇರೋ ಕಷ್ಟ, ಅದು ಡಿಫಾಲ್ಟ್, ಏನೂ ಮಾಡೋಕ್ಕಾಗಲ್ಲ. ನೆಕ್ಸ್ಟ್ ನಾವು ಏನು ಮಾಡಬೇಕು, ಚೇಂಜಸ್ ಮಾಡ್ಕೊಬೇಕು, ಒಂದೊಂದೇ ಮೆಟ್ಲು ಹತ್ಕೊಂಡು ಹೋಗ್ತಾ ಇರಬೇಕು. ಸೊ ಐಮ್ ಜಸ್ಟ್ ಟ್ರೈಯಿಂಗ್ ಬೆಟರ್ ಆಗೋದಕ್ಕೆ. ಥ್ಯಾಂಕ್ ಯು. ಥ್ಯಾಂಕ್ ಯು.